ಮಲೆನಾಡಿನ ರಸ್ತೆಗಳಲ್ಲಿ ಹಸಿರು ಮತ್ತು ಬಿಳಿ ಬಣ್ಣದ ಗ್ರೀನ್ ಅಂಡ್ ವೈಟ್ ಸಂಯೋಜನೆಯ ಆ ಬಸ್ಗಳು ಸಹಕಾರಿ ಸಾರಿಗೆಯ ಅಸ್ಮಿತೆಯಾಗಿದ್ದವು. ಆ ಪ್ರದೇಶದ ಹಸಿರು ಪರಿಸರಕ್ಕೆ ಪೂರಕವಾಗಿ ಈ ಬಸ್ಗಳು ಗುರುತಿಸಿಕೊಂಡಿದ್ದವು. ಮಲೆನಾಡಿನ ಹಸಿರು ಸಿರಿಯ ಸಹಕಾರಿ ಸಾರಿಗೆ ಶ್ರಮಜೀವಿಗಳ ಸಾಮ್ರಾಜ್ಯದ ಕಥೆ. ಪಶ್ಚಿಮ ಘಟ್ಟದ ಹಚ್ಚ ಹಸಿರಿನ ನಡುವೆ ಮಲೆನಾಡಿನ ಅಂಕುಡೊಂಕು ಹಾದಿಗಳಲ್ಲಿ ಆ ಹಸಿರು ಬಣ್ಣದ ಬಸ್ಸುಗಳು ಕಾಣಿಸಿಕೊಂಡರೆ ಜನರಿಗೆ ಅದೊಂದು ಸಮಾಧಾನ. ಸರ್ಕಾರಿ ಬಸ್ಸಲ್ಲ, ಖಾಸಗಿ ಬಸ್ಸಲ್ಲ, ಅದು ನಮ್ಮದೇ ಕಾರ್ಮಿಕರು ಕಟ್ಟಿದ ಸಹಕಾರಿ ಸಾರಿಗೆ. 1990 ರಿಂದ 2020ರವರೆಗೆ ಮಲೆನಾಡಿಗರ ಅವಿಭಾಜ್ಯ ಅಂಗವಾಗಿದ್ದ ಈ ಸಂಸ್ಥೆ ಇಂದು ಸಂಕಷ್ಟದಲ್ಲಿದೆ. ಕೊಪ್ಪದ ಡಿಪೋದಲ್ಲಿ ಚಕ್ರ ಕಳೆದುಕೊಂಡು ನಿಂತಿರುವ ಈ ಬಸ್ಸುಗಳ ಹಿಂದೆ ಏಷ್ಯಾದಲ್ಲೇ ಮೊದಲ ಎನ್ನಲಾದ ಕಾರ್ಮಿಕರ ಹೋರಾಟದ ಕಥೆಯಿದೆ. ಕಾರ್ಮಿಕರೇ ಮಾಲೀಕರಾದ ಇತಿಹಾಸ. 1990ರಲ್ಲಿ ಆರ್ಥಿಕ ಮುಗ್ಗಟ್ಟಿನಿಂದ ಶಂಕರ್ ಟ್ರಾನ್ಸ್ಪೋರ್ಟ್ ಬಾಗಿಲು ಹಾಕಿದಾಗ ನೂರಾರು ಕಾರ್ಮಿಕರು ಅಕ್ಷರಶಃ ಬೀದಿಗೆ ಬಿದ್ದರು. ಆದರೆ ಅವರು ಸೋಲೊಪ್ಪಲಿಲ್ಲ. ತಮ್ಮ ಬೆವರಿನ ಗಳಿಕೆಯ ಪಿಎಫ್ ಮತ್ತು ಗ್ರಾಚ್ಯುಟಿ ಹಣವನ್ನು ಒಗ್ಗೂಡಿಸಿ ಸುಮಾರು 12 ಲಕ್ಷ ರೂಪಾಯಿ ಸಂಗ್ರಹಿಸಿ 6 ಬಸ್ಸುಗಳನ್ನು ಖರೀದಿಸಿದರು. ಅಂದು ಹುಟ್ಟಿಕೊಂಡಿದ್ದೇ ಈ ಟಿಸಿಎಸ್, ದ ಸಹಕಾರಿ ಸಾರಿಗೆ. ಕಾರ್ಮಿಕರೇ ಮಾಲೀಕರಾಗಿ, ಕಾರ್ಮಿಕರೇ ನಿರ್ವಾಹಕರಾಗಿ ಕಟ್ಟಿದ ಈ ಸಂಸ್ಥೆ ಇಡೀ ಏಷ್ಯಾ ಖಂಡಕ್ಕೆ ಮಾದರಿಯಾಯಿತು. ಕೇವಲ 6 ಬಸ್ಸಿನಿಂದ ಶುರುವಾದ ಈ ಪಯಣ 75ಕ್ಕೂ ಹೆಚ್ಚು ಬಸ್ಸುಗಳವರೆಗೆ ಬೆಳೆಯಿತು. ಹಸಿರು ಮತ್ತು ಬಿಳಿ ಬಣ್ಣದ ಈ ಬಸ್ಸುಗಳು ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ ಜಿಲ್ಲೆಗಳ ಹಳ್ಳಿಗಳ ಜೀವನಾಡಿಯಾದವು. ಲಾಭದ ಉದ್ದೇಶಕ್ಕಿಂತಲೂ ಸೇವೆಯೇ ಮುಖ್ಯವೆಂದು ನಂಬಿದ್ದ ಈ ಕಾರ್ಮಿಕರು ಮಲೆನಾಡಿನ ಕಡಿದಾದ ರಸ್ತೆಗಳಲ್ಲಿ ಹಗಲಿರುಳು ಜನರನ್ನು ಸುರಕ್ಷಿತವಾಗಿ ಗುರಿ ಮುಟ್ಟಿಸುತ್ತಿದ್ದರು. ಈಗಿನ ಕೊಪ್ಪ ಡಿಪೋದ ದುಸ್ಥಿತಿ, ತುಕ್ಕು ಹಿಡಿದ ಹಸಿರು ಬಸ್ಸುಗಳು. 2020ರ ಫೆಬ್ರವರಿ 15ರಂದು ಈ ಸಂಸ್ಥೆ ತನ್ನ ಸಂಚಾರವನ್ನು ನಿಲ್ಲಿಸಿತು. ಅಂದಿನಿಂದ ಇಂದಿನವರೆಗೆ, ಅಂದರೆ ಕಳೆದ 6 ವರ್ಷಗಳಿಂದ ಈ ಹಸಿರು ಬಸ್ಸುಗಳು ಡಿಪೋದಲ್ಲಿ ನಿಂತಲ್ಲೇ ನಿಂತಿವೆ. ಬಸ್ಸುಗಳ ಗಾಜು ಒಡೆದಿದೆ, ಟೈರುಗಳು ಬಿಚ್ಚಿ ಹೋಗಿವೆ. ಇಂದು ಈ ಡಿಪೋ ಕಳ್ಳಕಾಕರ ತಾಣವಾಗುತ್ತಿರುವುದು ಕರುಣಾಜನಕ. ಸುಮಾರು 250 ಕಾರ್ಮಿಕರ ಬದುಕು ಇಂದು ಬೀದಿಗೆ ಬಿದ್ದಿದೆ. ಈ ಹಸಿರು ಬಸ್ಸುಗಳು ಮತ್ತೆ ಮಲೆನಾಡಿನ ಘಾಟಿಗಳಲ್ಲಿ ಓಡಾಡಲಿ, ಕಾರ್ಮಿಕರ ಕುಟುಂಬಗಳಲ್ಲಿ ಮತ್ತೆ ಬೆಳಕು ಬರಲಿ ಎಂಬುದು ನಮ್ಮೆಲ್ಲರ ಆಶಯ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ. ಮಲೆನಾಡಿನ ಈ ಹೆಮ್ಮೆಯ ಸಂಸ್ಥೆಯ ಪರವಾಗಿ ಧ್ವನಿ ಎತ್ತಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.